ನಮಸ್ಕಾರ ಸ್ನೇಹಿತರೆ, ನನ್ನದೊಂದು ಪ್ರಶ್ನೆ ನಿಮಗೆ. ನಮ್ಮ ಜೀವನದಲ್ಲಿ ಯಾಕೆ ಕೆಲವು ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ಲ? ಒಳ್ಳೆಯವರಿಗೆ ಕಷ್ಟ ಯಾಕೆ? ಕೆಟ್ಟವರಿಗೆ ಸುಖ ಯಾಕೆ? ನಮ್ಮ ಭವಿಷ್ಯ ಮುಂದೆ ಏನಾಗುತ್ತೆ? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿಗೆ ಬಂದಿವೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆಯಾ? ಹಾಗಾದ್ರೆ ಬನ್ನಿ. ಸುಮಾರು ವರ್ಷಗಳ ಹಿಂದೆಯೇ ಡಿವಿಜಿಯವರು ತುಂಬಾ ಅದ್ಭುತ ಉತ್ತರವನ್ನ ನೀಡಿದ್ದಾರೆ. ಎಲ್ಲ ಅರೆ ಬೆಳಕು, ಅರೆ ಸುಳಿವು, ಅರೆ ತಿಳಿವುಗಳಲ್ಲಿ ಎಲ್ಲಿ ಪರಿಪೂರ್ಣವೋ ಅದನ್ನರಿಯುವ ತನಕ ಸೊಲ್ಲಿಸುವರ್ಯಾರು ಸೃಷ್ಟಿಯ ಪೇಟೆಯೊಳಗುಟ್ಟ ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ. ಎಲ್ಲ ಅರೆ ಬೆಳಕು, ಅರೆ ಸುಳಿವು, ಅರೆ ತಿಳಿವುಗಳಲ್ಲಿ ನಾವು ತಿಳಿದಿರೋದು ಸಂಪೂರ್ಣ ಸತ್ಯವಲ್ಲ. ನಮ್ಮ ಜ್ಞಾನವೂ ಸಂಪೂರ್ಣ ಅಲ್ಲ. ನಮ್ಮ ಅನುಭವವೂ ಸಂಪೂರ್ಣ ಅಲ್ಲ. ನಮ್ಮ ಊಹೆಗಳು ಅಪೂರ್ಣ. ಎಲ್ಲಿ ಪರಿಪೂರ್ಣವೋ ಅದನ್ನರಿಯುವ ತನಕ. ಹಾಗಿದ್ದಾಗ ಸಂಪೂರ್ಣ ಸತ್ಯವನ್ನ ತಿಳಿದವರು ಯಾರು? ಮನುಷ್ಯನ ಜ್ಞಾನಕ್ಕೆ ಒಂದು ಮಿತಿ ಇದೆ. ಸೊಲ್ಲಿಸುವರ್ಯಾರು ಸೃಷ್ಟಿಯ ಪೇಟೆಯೊಳಗುಟ್ಟ. ಈ ಸೃಷ್ಟಿಯ ಎಲ್ಲ ರಹಸ್ಯಗಳನ್ನ ಯಾರು ಸಂಪೂರ್ಣವಾಗಿ ವಿವರಿಸಬಲ್ಲರೋ? ಜೀವನದ ಅನೇಕ ಸಂಗತಿಗಳು ನಮ್ಮ ಅರಿವಿಗೆ ಮೀರಿದ್ದಾಗಿವೆ. ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ. ಆದ್ದರಿಂದ ಜೀವನವೇ ಒಂದು ರಹಸ್ಯ. ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಇಂದಿನ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ, ಇಂದು ನಾವು ಎಲ್ಲವನ್ನೂ ನಿಯಂತ್ರಿಸಬೇಕು ಅಂತ ಬಯಸ್ತೀವಿ. ಯಾಕೆ ಹೀಗಾಯಿತು, ನನಗೆ ಯಾಕೆ ಕಷ್ಟ, ನನ್ನ ಭವಿಷ್ಯ ಹೇಗಿರುತ್ತೆ ಅಂತ ನಿರಂತರವಾಗಿ ಯೋಚಿಸ್ತಾನೆ ಇರ್ತೀವಿ. ಆದರೆ ಮಂಕುತಿಮ್ಮರು ಹೇಳೋದೇನೆಂದರೆ, ಜೀವನದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಹುಡುಕುತ್ತಾ ಬದುಕೋದಕ್ಕಿಂತ ಜೀವನವನ್ನ ಬಂದಂತೆ ಸ್ವೀಕರಿಸುವುದು ಹೆಚ್ಚು ಜ್ಞಾನ. ಏಕೆಂದರೆ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿಲ್ಲ. ಕೆಲವೊಮ್ಮೆ ಉತ್ತರಕ್ಕಿಂತ ತಾಳ್ಮೆಯೇ ಮುಖ್ಯವಾಗುತ್ತೆ. ಈ ಕಗ್ಗ ನಮಗೆ ಒಂದು ದೊಡ್ಡ ಪಾಠವನ್ನೇ ಕಲಿಸುತ್ತೆ. ಜೀವನದ ಪ್ರತಿಯೊಂದು ರಹಸ್ಯವನ್ನ ಬಗೆಹರಿಸಲು ಪ್ರಯತ್ನಿಸುವುದಕ್ಕಿಂತ ವಿನಯದಿಂದ ಬದುಕುವುದನ್ನು ಕಲಿಬೇಕು. ನಾವು ತಿಳಿದಿರುವುದು ಸೀಮಿತ, ತಿಳಿಯದಿರುವುದು ಅಪಾರ. ಆದ್ದರಿಂದ ಅಹಂಕಾರವನ್ನು ಬಿಟ್ಟು ಜೀವನವನ್ನ ನಂಬಿಕೆಯಿಂದ ಸ್ವೀಕರಿಸೋಣ. ಈ ಕಗ್ಗದ ಸಂದೇಶ ನಿಮಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಕನ್ನಡದ ಅಮೂಲ್ಯ ಸಾಹಿತ್ಯದ ಅರ್ಥಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.